ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಉದುರುದುರಾಗಿ ಆಲೂ ಪೋಹ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ರೆ ಸಾಕು. ನೋಡಿ, ಸಾಸಿವೆ ಸಿಡಿತಾ ಇರೋ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು. ಎರಡು ಫ್ರೈ ಆಗ್ತಾ ಇದ್ದಾಗೆ ಒಂದು 10ರಿಂದ 12 ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಅದನ್ನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಫ್ರೈ ಮಾಡಿಬಿಟ್ಟು ಇದಕ್ಕೆ 3 ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಅದನ್ನು ಸಹ ಇದೇ ಫ್ರೈಗೆ ಸೇರಿಸಿ ಫ್ರೈ ಮಾಡಬೇಕು. ನೋಡಿ, ಇದನ್ನು ಸ್ವಲ್ಪ ಫ್ರೈ ಆಗ್ತಾ ಇರೋಂಗೆ ಒಂದು ಆಲೂಗೆಡ್ಡೆನ ಸಣ್ಣಕ್ಕೆ ಹೆಚ್ಕೋಬೇಕು. ನೀವು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ. ಆಲೂಗೆಡ್ಡೆನ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸಿ ಅದನ್ನ ಸ್ಮ್ಯಾಶ್ ಮಾಡಿ ಹಾಕೋದಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು 2 ಸಣ್ಣ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಬಿಟ್ಟು, ಯಾಕಂದರೆ ಕೊತ್ತಂಬರಿ ಕಾಯಿ ತುರಿ ಎಲ್ಲ ನಾವು ಇವಾಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಗ ಹಳಸೋದಿಲ್ಲ ಇದು. ನೋಡಿ, ಒಂದು 3 ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಇವಾಗ 1 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದಾಗ ರಾ ಸ್ಮೆಲ್ ಹೋದ ತಕ್ಷಣ 1 ಸ್ಪೂನಷ್ಟು ನೀರು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಈ ಫ್ರೈ ಮಾಡಿರೋಂಥ ಮೆಟೀರಿಯಲ್ಸ್ಗೆ ಹಾಗೆ ಮುಂದೆ ಹಾಕುವಂಥ ಅವಲಕ್ಕಿಗೂ ಸಹ ಸೇರಿಸ್ಬಿಟ್ಟು ಹಾಕ್ತಾ ಇರೋದು. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಮಗೆ ಆಲೂಗೆಡ್ಡೆ ಜಸ್ಟ್ ಕೈಯಲ್ಲಿ ಹಿಚಕಿದಾಗ ಸ್ಮ್ಯಾಶ್ ಆಗೋಷ್ಟು ಬೆಂದರೆ ಸಾಕು. ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸೋಣ. ನೋಡಿ, ಈಗ ಮುಚ್ಚಿರೋ ಕವರ್ನ ಅಥವಾ ಲಿಡ್ಡನ್ನು ತೆಗೆದುಬಿಟ್ಟು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ನೋಡಿ. ಸೊ ನಮಗೆ ತುಂಬ ಸಾಫ್ಟಾಗಿ ಬೇಯಬೇಕು ಅಂದರೆ 1 ನಿಮಿಷ ಮತ್ತೆ ಬೇಯಿಸಬೇಕು. ನೋಡಿ, ಈ ಥರ ಕೈಯಲ್ಲಿ ಆಲೂಗೆಡ್ಡೆ ಹೋಳನ್ನು ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಈ ಥರ ಕಂಪ್ಲೀಟಾಗಿ ಸ್ಮ್ಯಾಶ್ ಆದರೆ ಆಲೂಗೆಡ್ಡೆ ಬೆಂದಿದೆ ಅಂತ ಅರ್ಥ. ಇದರಲ್ಲೇ ಉಪ್ಪು ಖಾರ ಸಹ ಇಟ್ಕೊಂಡ್ಬಿಟ್ಟಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾನೆ. ಇದು ಮನೆಯಲ್ಲೇ ಮಾಡಿರೋ ಅರಿಶಿನ ಪುಡಿ, ಹಾಗಾಗಿ ಕಲರ್ ಜಾಸ್ತಿ ಬರೋದಿಲ್ಲ. ಅಂಗಡಿದಾದರೆ ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ. ಅದು ಫ್ರೈ ಆಗ್ತಾ ಇರೋಂಗೆ ಇನ್ನೊಂದು ಸಪ್ರೇಟ್ ಬಾಣಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಒಗ್ಗರಣೆ ಬಾಣಲೆ. ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಫ್ರೈ ಮಾಡಿ ಇದಕ್ಕೇ ಒಂದು 2-3 ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಫ್ರೈ ಮಾಡಬೇಕು. ಸೊ ಅದೆಲ್ಲ ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನಾವು ಆಲೂಗೆಡ್ಡೆ ಮತ್ತು ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ನಾವು ಬಾಕ್ಸ್ ಮಾಡ್ತಾನೋ ಅಥವಾ ಲಾಸ್ಟಲ್ಲಿ ಇದಕ್ಕೆ ಅವಲಕ್ಕಿ ಜೊತೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ತುಂಬ ಕ್ರಂಚಿಯಾಗಿ ಸಿಗುತ್ತೆ. ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚಿತ್ರಾನ್ನ ಅಂತ ಏನಂತ ಇದೆ, ಇದು ಯಾವಾಗಲೂ ಉದುರುದ್ರಾಗಿ ಇರಬೇಕು. ನಮಗೆ ಸ್ವಲ್ಪ ಒಂದು ಮುದ್ದೆ ಥರ ಅನಿಸಿದ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ, ತಿನ್ನೋಕ್ಕೂ ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ ಒಗ್ಗರಣೆ ಚೆನ್ನಾಗಾಗಬೇಕು, ಹಾಗೆ ಅದರಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು. ಮತ್ತು ಈ ಥರ ಏನು ಕಾಳುಗಳಿದೆ, ಕಡಲೆ ಬೀಜ ಇದೆ, ಇದನ್ನೆಲ್ಲ ಸಪ್ರೇಟಾಗಿ ನಾವು ಫ್ರೈ ಮಾಡಿ ಅದಕ್ಕೆ ಸೇರಿಸ್ಬೇಕು. ನೋಡಿ, ಇವಾಗ ಫ್ರೈ ಮಾಡಿರೋಂತಹ ಆಲೂಗೆಡ್ಡೆ ಈರುಳ್ಳಿಗೆ ಚೆನ್ನಾಗಿ ಒಂದು 3-4 ಸಲ ತೊಳೆದಿರೋಂಥ ಅವಲಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸಿ ಅದನ್ನ ಸೋರಾಕಿ ಇಟ್ಕೋಬೇಕು. ಈ ಥರ ಉದ್ರುದ್ರಾಗಿರಬೇಕು ಮತ್ತು ಕೈಯಲ್ಲಿ ಅದನ್ನ ಸ್ಮ್ಯಾಶ್ ಮಾಡೋ ಥರ ಇರಬೇಕು. ತುಂಬ ಮುದ್ದೆ ಆದರೆ ಚೆನ್ನಾಗಿರೋಲ್ಲ. ಅದರಲ್ಲಿ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಿರಬೇಕು. ಆವಾಗಲೇ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೋಡಿ, ಇಷ್ಟು ಉದ್ರುದ್ರಾಗಿ ಇರುತ್ತೆ. ಈ ಥರ ಪೊಂಗಲ್ಗೂ ಸಹ ನಾವು ಇದೇ ಥರ ಅವಲಕ್ಕಿನ ನೆನೆಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ನಾವು ಹಾಕಿರೋಂಥ ಒಗ್ಗರಣೆನ ಇದಕ್ಕೆ ಸೇರಿಸ್ಬೇಕು. ಇಲ್ಲ ನಾವು ಬಾಕ್ಸಿಗೆ ಹಾಕ್ತೀವಿ ಅಂದರೆ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಮೇಲೆ ಈ ಥರ ಒಗ್ಗರಣೆನ ಹಾಕ್ಬೋದು. ಮತ್ತು ಇದರಲ್ಲಿ ನಮಗೆ ಆಲೂಗೆಡ್ಡೆ ಸಣ್ಣ ಪೀಸ್ ಆಗಿರೋದು ಮತ್ತು ಚೆನ್ನಾಗಿ ಬೆಂದಿರೋದ್ರಿಂದ ಅದು ನಮಗೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಸಿಗುತ್ತೆ. ಆಲೂ ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಕರಿಬೇವು, ಗೋಡಂಬಿ
ಹಾಗೆ ಗಾರ್ಲಿಕ್ನ ಆ್ಯಡ್ ಮಾಡಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಉದುರುದುರಾಗಿರುವಂತಹ ಆಲೂ ಪೋಹ ಅಥವಾ ಆಲೂಗೆಡ್ಡೆ ಅವಲಕ್ಕಿ ರೆಡಿ ಟು ಸರ್ವ್.